ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ಇವತ್ತು ಕೋರ್ಟ್ ಎದುರು ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸ್ತಾರೆ. ಅದಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಎಲ್ಲ ಕೇಸ್ನಲ್ಲೂ ಆಗೋ ರೀತಿಯಲ್ಲೇ ಆಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ. ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದಾಗಲೂ ಕೂಡ ಬೌರಿಂಗ್ ಹಾಸ್ಪಿಟಲ್ನಲ್ಲೇ ಮೆಡಿಕಲ್ ಟೆಸ್ಟ್ ಆಗಿತ್ತು. ಯಾವಾಗಲೂ ಗೌರ್ನಮೆಂಟ್ ಹಾಸ್ಪಿಟಲ್ನ ಪ್ರಿಫರ್ ಮಾಡ್ತಾರೆ. ಪ್ರಾಥಮಿಕವಾಗಿ ಅವರ ಆರೋಗ್ಯ ಹೇಗಿದೆ, ಅವರ BP, ಶುಗರ್ ಮತ್ತೊಂದು ಇವೆಲ್ಲವನ್ನು ಟೆಸ್ಟ್ ಮಾಡಿ ನಂತರ ಅವರನ್ನ ಬಂಧನಕ್ಕೆ ಒಳಪಟ್ಟಿರುವಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಮೆಡಿಕಲ್ ಚೆಕಪ್ ಕರ್ಕೊಬರುವಂಥ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ವಿದೇಶದಿಂದ ಆಗಮಿಸಿದಂತಹ ಪ್ರಜ್ವಲ್ ರೇವಣ್ಣ ಅವರನ್ನು SIT ಅಧಿಕಾರಿಗಳ ತಂಡ ಏರ್ಪೋರ್ಟಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಬಂಧನಕ್ಕೆ ಒಳಪಡಿಸಿ ಈಗಾಗಲೇ SIT ಕಚೇರಿಗೆ ಕರೆತಂದು ವಿಚಾರಣೆ ನಡೆಸುವಂಥ ಕಾರ್ಯದಲ್ಲಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗೆ ಅವರನ್ನು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇರೋದರಿಂದ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಮೊದಲು ಅವರಿಗೆ ಮೆಡಿಕಲ್ ಚೆಕಪ್ ಆಗಬೇಕು. ಈ ಹಿನ್ನೆಲೆಯಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೋತಿರುವಂಥದ್ದು. ಪ್ರಮುಖವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ತಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ತುರ್ತು ನಿಗಾ ಘಟಕ ಏನಿದೆ ಇಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಹಾಗಾಗಿ ತುರ್ತು ನಿಗಾ ಘಟಕದ ಮುಂಭಾಗದಲ್ಲಿ ಪೊಲೀಸರು ಯಾವುದೇ ಜನರಿಗೆ ಅವಕಾಶ ಇಲ್ಲ. ಅಂದರೆ ಮಾಮೂಲಿಯಾಗಿ ಬರುವಂಥ ರೋಗಿಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆ ವಿನಾಕಾರಣ ಓಡಾಡೋರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಗೇಟಿಂದನೇ ಸಹ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಬರುವಂಥ ಏನು SIT ಕಚೇರಿಯಿಂದ ನೇರವಾಗಿ ಇಲ್ಲಿ ಕರೆತಂದಾಗ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸ್ತಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು. ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಬೋರಿಂಗ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ತಂಡದಿಂದ ಒಂದು ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಅಂದಿದ ತಕ್ಷಣ ಈಗ ಯಾವುದೇ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸಿದಾಗ ಅವರನ್ನು ಮೊದಲು ಮೆಡಿಕಲ್ ಚೆಕಪ್ಗೆ ಒಳಪಡಿಸುತ್ತಾರೆ. ಆ ನಿಟ್ಟಿನಲ್ಲಿ ಏನು ಕಾನೂನು ಪ್ರಕ್ರಿಯೆ ಇದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಮಾಡಿರುವಂಥದ್ದು. ಒಂದು ಪ್ರಮುಖವಾಗಿ ಗಮನಿಸೋದಾದರೆ ಬೋರಿಂಗ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ವೈದ್ಯಕೀಯ ತಪಾಸಣೆ ನಡೆಸ್ತಾರೆ. ವೈದ್ಯಕೀಯ ತಪಾಸಣೆಯಲ್ಲಿ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ, ಅಂದರೆ ನಾರ್ಮಲ್ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದು, BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಹಾಗೆ ಬ್ಲಡ್ ಸ್ಯಾಂಪಲ್ಸ್ ಕೂಡ ಕಲೆಕ್ಟ್ ಮಾಡಿ ಅದನ್ನು ಸಹ ಒಂದು ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಯೂರಿನ್ ಟೆಸ್ಟ್ ಕೂಡ ಆಗುತ್ತೆ. ರೂಟೀನ್ ಟೆಸ್ಟ್ಗಳೇನಿರುತ್ತೆ ಅದನ್ನು ಮಾಡ್ತಾರೆ. ಇದರ ಜೊತೆಗೆ ಏನು ರೇವಣ್ಣ ಅವರ ಬೇರೆ ಯಾವ್ದಾದ್ರು ರೋಗ ಲಕ್ಷಣಗಳಿದೆ ಅಥವಾ ಯಾವ್ದಾದ್ರು ಹೆಲ್ತ್ ಹಿಸ್ಟ್ರಿ ಏನು ಹೆಲ್ತ್ ಹಿಸ್ಟ್ರಿ ಏನಿದೆ ಅದು ಕೂಡ ವೈದ್ಯಾಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಆನಂತರದಲ್ಲಿ ಮೆಡಿಕಲ್ ಚೆಕಪ್ ಮುಗಿಸಿದ ನಂತರದಲ್ಲಿ ಅಂದರೆ ಅವರ ಬಾಡಿ ಟೆಂಪ್ರೇಚರ್ ಆಗಿರ್ಬೋದು, ಪಲ್ಸ್ ರೇಟ್ ಆಗಿರ್ಬೋದು, ಹಾರ್ಟ್ ರೇಟ್ ಆಗಿರ್ಬೋದು, ಇವನ್ನೆಲ್ಲ ಚೆಕ್ ಮಾಡಿದ ನಂತರದಲ್ಲಿ ವೈದ್ಯರು ಒಂದು ರಿಪೋರ್ಟ್ನ ಕೊಡ್ತಾರೆ. ಹೆಲ್ತಿ ಆಗಿದ್ದಾರೆ, ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಒಂದು ರಿಪೋರ್ಟ್ ಕಾರ್ಡ್ನ ಕೊಟ್ಟು ಅಲ್ಲಿಂದ ಅವರನ್ನು ಇಲ್ಲಿಂದ ನೇರವಾಗಿ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಇಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಜನ ಸೇರಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬೋರಿಂಗ್ ಆಸ್ಪತ್ರೆ ಹೊರಭಾಗದಲ್ಲಿ ಒಂದು KSRP ತುಕಡಿನೂ ಸಹ ಈಗಾಗಲೇ ನಿಯೋಜನೆಗೊಳಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿಗೆ ಕರೆತರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ SIT ಅವರು ಪ್ರಜ್ವಲ್ ರೇವಣ್ಣವನ್ನು ಕರೆತರ ಸಂದರ್ಭಕ್ಕೆ ಏನು ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೌರಿಂಗ್ ಹಾಸ್ಪಿಟಲ್ ಮುಂಭಾಗದಲ್ಲಿ ನಡೀತಾ ಇರತಕ್ಕಂಥ ಸಿದ್ಧತೆಯನ್ನು ನನ್ನ ಕೊಲಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹೆಚ್ಚುವರಿ ಪೊಲೀಸರನ್ನ ಡಿಪ್ಲಾಯ್ ಮಾಡಿದ್ದಾರೆ ಅಂತಂದರೆ ಸಹಜವಾಗಿ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಬೌರಿಂಗ್ ಹಾಸ್ಪಿಟಲ್ ಅಥವಾ ವಿಕ್ಟೋರಿಯಾ, KC ಜನರಲ್ ಹಾಸ್ಪಿಟಲ್ ಈ ಥರ ಗೌರ್ನಮೆಂಟ್ ಹಾಸ್ಪಿಟಲ್ಗಳಲ್ಲೇ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥದ್ದು. ಬೌರಿಂಗ್ ಹಾಸ್ಪಿಟ್ಲಿಗೆ ಕರೆತರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವಾಗ ಗೊತ್ತಾಗ್ತಾ ಇದೆ.